ಹೋದ್ಸಲ ಈಗಾಗ್ಲೇನ MLA ಸಾಹೇಬ್ರು ಹೇಳಿದ್ರು 50 ಕೋಟಿ ರೂಪಾಯಿ ಬಳ್ಳಾರಿನೆಲ್ಲ ವಿಕಾಸ ಬಗ್ಗೆ 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರು. ಅದ್ ಕೂಡ ನಾವು ಅಭಿನಂದನೆ ತಿಳಿಸ್ತೇವೆ. ಆದ್ರ ಇನ್ನೂವರೆಗೆ ಆ 50 ಕೋಟಿ ರೂಪಾಯಿ ಖರ್ಚು ಎಲ್ಲೂ ಆಗಿಲ್ಲ. ಆ ಬಳ್ಳಾರಿನೆಲ್ಲ ಐತಿ ಹಂಗ ಐತಿ. ಅದ್ರ ಸಲುವಾಗಿ ತಕ್ಷಣ MLA ಸಾಹೇಬ್ರು ಈ ಕಡೆ ಗಮನ ಕೊಟ್ಟು ಬಳ್ಳಾರಿನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ರೈತರಿಗೆ ಬದುಕಿಸ್ಬೇಕು. ಹಾಗೇನೆ ಮಾನ್ಯ ಉಸ್ತುವಾರಿ ಮಿನಿಸ್ಟರ್ ಅವರು ಕೂಡ ಹೇಳಿದ್ರು, ನಾವು ಬಳ್ಳಾರಿನೆಲ್ಲ ಕ್ಲೀನ್ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನೂವರೆಗೆ ಏನಾಗಿಲ್ಲ. ಆದ್ರೆ ಸರ್ಕಾರ ವತಿಯಿಂದ ಈ ಬಳ್ಳಾರಿನೆಲ್ಲ ಕ್ಲೀನ್ ಮಾಡಿ ಅದು ರೈತರಿಗೆ ಬದುಕಿಸ್ಬೇಕು ಅಂತ ನಮ್ಮ ಕಳಿ ವಿನಂತಿ. ಮಳೆಗಾಲ ಈಗ 15 ತಾರೀಕು ಹೇಳಿದಾರ. ಹವಾಮಾನ ವರದಿ ಆಗೈತಿ 105% ಮಳೆಗಾಲ ಆಗ್ತದೆ ಅಂತ ಹೇಳಿದೆ. ನನ್ನ ಅನಿಸಿಕೆ ಏನೈತಿ 2019ಗೆ ಏನ್ ಬರಗ ಬಿದ್ದಿತ್ತಲ್ಲ, ಅತಿವೃಷ್ಟಿ ಆಗಿತ್ತಲ್ಲ, ಹಾಗೆ ಆದ್ರ ಇಲ್ಲಿ ರೈತರು ಎಲ್ಲ ಮುನಗ್ ಹೋಗ್ತಾರೆ. ಆದ್ರೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ಈಗ ಬಳ್ಳಾರಿನಲ್ಲಿ ಕ್ಲೀನ್ ಮಾಡಬೇಕು. ಮತ್ತ ಗೈರ್ ಕಾನೂನು ಬಾಹಿರವಾಗಿ ಕೃಷಿ ಭೂಮಿನಲ್ಲಿ ನಡೆಯುವ ಕೆಲಸಗಳನ್ನು ತಾತ್ಕಾಲಿಕ ನಿಲ್ಲಿಸಿ ರೈತರಿಗೆ ಬದುಕಿಸ್ಬೇಕು ಅಂತ ನಮ್ಮ ಕೈ ವಿನಂತಿ.